ಕಂಡದ್ದು ಕಂಡ ಹಾಗೆ. ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ. ಈ ಬಾರಿ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡಬೇಕು ಅನಿಸ್ತದೆ, ಯಾಕಂದ್ರೆ ಬಹಳ ಕಡೆ ಚರ್ಚೆ ನಡೀತದೆ. ನನಗೆ ಹೇಳಬೇಕಾದ ವಿಶೇಷತೆ ಅದು, ಭಿನ್ನವಾಗಿ ಹೇಳಬೇಕು ಅಂತ ಅನಿಸ್ತದೆ ನನಗೆ, ಮತ್ತು ಅದು ಭಿನ್ನವಾಗಿ ಇದೆ ಕೂಡ. ಲಿಂಗಾಯತ ಧರ್ಮ ಯಾವುದೇ ಋಷಿ ಮುನಿ ಸಂತ ಸ್ಥಾಪಿಸಿದ್ದು ಅಲ್ಲ, ಯಾವುದೇ ಮಹಾನ್ ಧರ್ಮ ಗ್ರಂಥದಿಂದ ಉದಯಿಸಿ ಬಂದದ್ದು ಅಲ್ಲ. ಇದು ಚಳವಳಿಯ ಮೂಲಕ ರೂಪುಗೊಂಡ ಧರ್ಮ. ಢೋರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಮಾದರ ಚೆನ್ನಯ್ಯ, ದೇವರ ದಾಸಿಮಯ್ಯ, ಕೇತಯ್ಯ, ಗೊಗ್ಗವ್ವೆ, ಇನ್ನೂ ಬಹಳಷ್ಟು ಮಹಿಳೆಯರು ಕೂಡ ಇದ್ರು. ಇವರು ಎಲ್ಲರೂ ಕೂಡಿ ಆಗಿರುವ ಶೋಷಣೆ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಯ ವಿರುದ್ಧ ಬಂಡಾಯ ಎದ್ದು, ಇದು ಕ್ರೂರತನ, ಹಿಂಸೆ, ನಮ್ಮನ್ನು ಮುಟ್ಟಿಸ್ಕೊಳ್ಳೋದಿಲ್ಲ, ಓಣೆ ಬರೋದಿಲ್ಲ, ನಮಗೆ ದುಡಿದ್ರ ಸಂಬಳ ಕೊಡೋದಿಲ್ಲ, ನಮಗೆ ಸರಿಯಾಗಿ ಆಹಾರ ಇಲ್ಲ, ನೀರಿಲ್ಲ, ಇದೆಲ್ಲದರಿಂದ ರೋಷಿ ಹೋಗಿ ಚಳವಳಿಯ ರೂಪದಿಂದ, ಇದು ಪ್ರತಿಭಟನೆಯ ರೂಪದಿಂದ ಹುಟ್ಟಿದ್ದು. ಇದರ ನೇತೃತ್ವ ಏನಾಯ್ತು, ಬಸವಣ್ಣ ವಹಿಸಿದ. ಬಸವಣ್ಣಗೆ 2 ಪ್ಲಸ್ ಪಾಯಿಂಟ್ ಇದ್ದು. ಬಸವಣ್ಣ ಒಂದು ಉಚ್ಚ ಸಮಾಜದವರು, ಎರಡನೇದ್ದು ಬಸವಣ್ಣ ಮುಖ್ಯಮಂತ್ರಿ ಇದ್ದ. ಮುಖ್ಯಮಂತ್ರಿ ಮತ್ತು ಉಚ್ಚ ಸಮಾಜದ ನೇತೃತ್ವ ವಹಿಸಿದ್ರಿಂದ ಚಳವಳಿಗೆ ಸುಲಭವಾಗಿ ಗಣತೆ ಮತ್ತು ಹೆಸರು ಬಂತು. ಎಲ್ಲರೂ ಅದನ್ನು ಗಮನಿಸಾಕತ್ತಿದ್ರೆ, ಬಸವಣ್ಣ ಹೋರಾಟ ಮಾಡಕತ್ತಾನ, ಬಸವಣ್ಣ ಹೋರಾಟ ಮಾಡಕತ್ತಾನ ಅಂತ ಹೇಳಿ. ಬಸವಣ್ಣನ ಹಿಂದೆ ಇದೇ ಸೈನ್ಯ ಇತ್ತು, ಎಲ್ಲ ಕೆಳವರ್ಗದವರು ಇದ್ರು, ಯಾರೂ ಉಚ್ಚ ವರ್ಗದವ್ರು ಬಂದೇ ಇರಲಿಲ್ಲ, ಗೊತ್ತಿರಲಿಲ್ಲ ನಿಮಗೆ. ಇವ್ರನ್ನೆಲ್ಲ ಕಟ್ಟಿಕೊಂಡು ಆಗ ನಡೆದ ಧರ್ಮದಲ್ಲಿ ಇರುವ ದೋಷಗಳ ವಿರುದ್ಧ ಬಂಡಾಯ ಎದ್ದು ಲಿಂಗಾಯತ ಧರ್ಮ ಹುಟ್ಟಿತು. ಇದು ಹೆಂಗ ಸ್ವಾತಂತ್ರ್ಯ ಚಳವಳಿ ಬಂತು, ಹೆಂಗ ರೈತರ ಕಬ್ಬಿನ ಬಿಲ್ ಚಳವಳಿ ಬಂತು, ಈಗ ದೊಡ್ಡ ಪ್ರಮಾಣದ ಚಳವಳಿ ಆಯ್ತು. ಆಣಿ ಕಾಲಿ ಕಟ್ಟಿ ಆದ್ರು, ಕೆಲವ್ರನ್ನ ಕೊಂದರು, ಕೆಲವರು ಪಾಪ ಓಡಿ ಹೋದ್ರು. ಈ ರೀತಿ ಚಳವಳಿಯಾದ ರೂಪುಗೊಂಡ ಧರ್ಮ ಲಿಂಗಾಯತ ಧರ್ಮ. ಜಗತ್ತಿನಲ್ಲಿ ಚಳವಳಿಯ ಮೂಲಕ, ಅಂದ್ರೆ ಇದು ತಪ್ಪು ಅಂತ ಹೇಳಿ ಹುಟ್ಟಿದ ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ. ಚಳವಳಿಯ ಮೂಲಕ ಧರ್ಮ ಹುಟ್ಟಿದ್ದಿಲ್ಲ ಒಂದು ಇದು ಲಿಂಗಾಯತ ಧರ್ಮ ಒಂದೇ. ಇದು ಗೊತ್ತಿರಲಿಲ್ಲ ನಿಮಗೆ, ಇದೆಲ್ಲ ಬಹಳ ಮಹತ್ವದ ವಿಷಯ ಅದ. ಇದನ್ನ ಈ ಹೇಳಬೇಕು ಕೂಡ ನೀವು ಉಳಿದವ್ರಿಗೆ, ಇದು ಹಿಂಗೆ ಹುಟ್ಟಿದ ಧರ್ಮ ಅಂತ. ಬಸವಣ್ಣ ನೇತೃತ್ವ ವಹಿಸಿ ಸಮಾಜದಲ್ಲಿ ಇರುವ ದೋಷಗಳ ವಿರುದ್ಧ ಹುಟ್ಟಿದ್ದು ದೇವರ ಕಲ್ಪನೆ. ನೋಡಿ, ನಿಮಗೊಂದು ಹಂಗ ಈ ಸಂದರ್ಭದೊಳಗೆ ಹೇಳಬೇಕು ಅನಿಸ್ತಿದೆ ನನಗೆ. ಅಂಬೇಡ್ಕರ್ ಒಂದು ಬಹಳ ಮಹತ್ವದ ಮಾತು ಹೇಳ್ತಾರೆ. ಒಟ್ಟು ಭಾರತದ ತುಂಬಾ ಅಸ್ಪೃಶ್ಯತೆ ಅಂತ ಹೇಳ್ತಾರೆ. ಅವ್ರು ಬಹಳ ಒಳ್ಳೆಯ ವಿಶ್ಲೇಷಣೆ ಮಾಡಿದ್ದಾರೆ ಅವರು. ಯಾಕಂದ್ರೆ ಬ್ರಾಹ್ಮಣರ ಮನೆಗೆ ಲಿಂಗಾಯತರು ಹೋಗಂಗಿಲ್ಲ, ಲಿಂಗಾಯತರ ಮನೆಗೆ ಬ್ರಾಹ್ಮಣರು ಹೋಗಂಗಿಲ್ಲ, ಅವರು ಇವರು ಕೂಡ ಊಟ ಮಾಡಂಗಿಲ್ಲ ತಿಳಿತೆ. ಇವೆಲ್ಲ ಅಸ್ಪೃಶ್ಯತೆ ದೇಶ ತುಂಬ ಒಬ್ಬರ ಮನೆಗೆ ಒಬ್ಬರು ಹೋಗಲಾರ್ದಂಗ, ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಳ್ಳಾರ್ದಂಗ, ಒಬ್ಬರೊಬ್ಬರು ಕುಳಿತು ಊಟ ಮಾಡಲಾರ್ದಂಗ, ಬೇರೆ ಬೇರೆದವರೆಲ್ಲ ದೇವರ ಕಟ್ಕೊಂಡು ಮಾಡ್ತಾ ಇರೋದು, ಇದು ಅಸ್ಪೃಶ್ಯತ ದೇಶ ಅಂತ ಹೇಳಿದರು. ಇವು ಎಲ್ಲ ಸೇರಿಸಿಕೊಂಡು ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಿಸಿದ. ಅವ್ರು 93 ಕೆಳವರ್ಗದವ್ರನ್ನೆಲ್ಲರನ್ನು ತಗೊಂಡಿದ್ದವು ಬಸವಣ್ಣ. ಅದ್ರಾಗ ಢೋರ ಕಕ್ಕಯ್ಯ, ಮಾದರ ಚೆನ್ನಯ್ಯ ಇದ್ರು. ಈಗೇನು ಲಿಂಗಾಯತ ಧರ್ಮದಲ್ಲ, ಅದ್ರಾಗ ಇವೆಲ್ಲ 93 ಸೇರಿದ್ದಾವೆ. ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಆದಾಗ ಲಿಂಗಾಯತಕ್ಕೆ ಒಂದು ಪ್ರತ್ಯೇಕ ಧರ್ಮದ ವ್ಯವಸ್ಥೆ ಬೇಕಂತದ್ರೊಳಗೂ 93 ಧರ್ಮವನ್ನು ಸೇರಿಸಿದ್ರು ಅವರು. ಇವೇ 93 ಸೇರಿಸಿದ್ರು, ಅವೇ 93. ಈಗ ಗಣತಿ ಅಂತೂ ಮುಗಿದು ಹೋಗ್ಯದ. ಆದರೆ ಗಣತಿಯೊಳಗ ಇವರೆಲ್ಲರೂ ಈ 93 ಮಂದಿ ಲಿಂಗಾಯತ ಅಂತ ಬರೆಸಿ ತಮ್ಮ ಉಪಜಾತಿಯನ್ನು ಬೇಕಾದ್ರೆ ಡೋರು, ಸಮಗಾರು, ದಾಸರು, ಕುಂಬಾರು, ಕಂಬಾರು ಇವನ್ನೆಲ್ಲ ಬರೆಸಬಹುದು, ಗಾಣಿಗೇರು, ಇವೆಲ್ಲ ಮೂಲತಃ ಲಿಂಗಾಯತ ಧರ್ಮ. ಇದು ಬಸವಣ್ಣ ಮಾಡಿದ ಧರ್ಮ ಮತ್ತು ಸಮಾಜವನ್ನು ಕಟ್ಟುವುದಕ್ಕಾಗಿ ಮತ್ತು ಅವರಲ್ಲಿ ಒಂದು ಒಳ್ಳೆಯ ಆಚರಣೆ ತರ ಹುಟ್ಟಿದ್ದಿದೆ. ಏನಪ್ಪ, ದೇವರ ಆರಾಧನೆ ಮಾಡಬೇಕು, ಮೋಕ್ಷ ತಗೋಬೇಕು, ಅದು ಅಂತ ಹುಟ್ಟಿದ ಧರ್ಮ ಅಲ್ಲ. ನಿಮಗೆ ಈ ಸಂದರ್ಭದೊಳಗ ಓಶೋ ಹೇಳಿದ್ದು, ರಜನೀಶ್ ಹೇಳಿದ್ದು ಒಂದು ಮಾತು ಹೇಳಬೇಕು ಅನಿಸ್ತದೆ. ಯಾಕಂದ್ರೆ ಇವೆಲ್ಲ ಚಿಂತನೆ ಗೊತ್ತಿರಬೇಕು. ರಜನೀಶ್ ಹೇಳ್ತಾರ, ಜಗತ್ತಿನೊಳಗ ಅತ್ಯಂತ ದೊಡ್ಡ ಸುಳ್ಳು ಯಾವುದು ಅಂತಂದ್ರೆ ದೇವರನ್ನು ಸೃಷ್ಟಿ ಏನ್ ಮಾಡಿದ್ರಲ್ಲ, ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸುಳ್ಳು ಅಂತ ಹೇಳ್ತಾನೆ. ಅವ ಹೇಳ್ತಾನ, ಯೇಸು ಕ್ರಿಸ್ತ ಮಳೆ ಬಡಿಯುವಾಗ ಬಹಳ ಪ್ರಾರ್ಥನೆ ಮಾಡ್ತಿದ್ದ ಪಾಪ. ಆವಾಗೂ ಈ ದೇವರು ಬರಲಿಲ್ಲ. ಬೇಡರ ಕಣ್ಣಪ್ಪ ಕಣ್ಣು ಕಿತ್ಕೊಳಕತ್ತಿದ್ದ, ದೇವ್ರು ಬಂದ್ರೆ ಹೇಳ್ತಾನೆ, ದೇವ್ರು ಬರಲಿಲ್ಲ. ಯಾಕಂತಂದ್ರೆ ದೇವರು
ಇವು ಏನು ಮಾಡಿದ್ರು, ಯಾವ ಆಚರಣೆ ಮಾಡಿದ್ರು, ಯಾವ ತಪಶ್ಚರ್ಯ ಮಾಡಿದ್ರು ಬಂದು ದೇವರ ದರ್ಶನ ಕೊಡ್ತಾನ ಅಂತ ನೀವು ತಿಳ್ಕೊಂಡಿರಿ, ಅದೆಲ್ಲ ಸುಳ್ಳು. ಸರಿಯಾಗಿ ನಡೆಯೋದೇ ಒಂದು ಧರ್ಮ ಅಂಥೇಳಿ ಲಿಂಗಾಯತ ಧರ್ಮ ಹೇಳಿದೆ. ಇದಕ್ಕೆ ಲಿಂಗಾಯತ ಧರ್ಮ ಹೋರಾಟದಿಂದ ಹುಟ್ಟಿದ ಧರ್ಮ, ಆದ್ದರಿಂದ ಇದು ಶ್ರೇಷ್ಠ ಧರ್ಮ. ಇದನ್ನ ನೀವು ಒಪ್ಪೋರಿ ಬಿಡೋದು ಬೇರೆ ಪ್ರಶ್ನೆ, ಬರ್ಸೋದು ಬಿಡೋದು ಬೇರೆ ಪ್ರಶ್ನೆ. ಆದರೆ ಲಿಂಗಾಯತ ಧರ್ಮದ ಆಶಯ ಏನು ಇದೆ ಅಂದ್ರೆ ಅತ್ಯಂತ ವೈಜ್ಞಾನಿಕ ಮನೋಭಾವದ ಧರ್ಮ ಅದ. ಇಲ್ಲಿ ವೈಜ್ಞಾನಿಕ ಆಚರಣೆ ಅದ, ಇಲ್ಲಿ ಕುರುಡ ನಂಬಿಕೆಗೆ ಅವಕಾಶ ಇಲ್ಲ ತಿಳಿತೆ. ಎಲ್ಲವೂ ಅಂಥ ಶ್ರೇಷ್ಠ ಧರ್ಮ ಬಹುತೇಕ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತ ಅನಿಸ್ತದ. ನಾನು ಇದನ್ನು ಒಂದು ಧರ್ಮ ಎತ್ತಿ ಕಟ್ಟಿ ಅಂತ ಮಾತಾಡ್ತೀನಿ ಅಂತಲ್ಲ, ಅದರ ಘನತೆ ಅಷ್ಟು ಇರುವುದನ್ನು ಹೇಳಬೇಕು ಅನಿಸ್ತದ, ಅದಕ್ಕೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.